ಕಣ್ಣೀರ್ ಹಾಕ್ತೀರಾ, ಕಣ್ಣೀರ್ಗೂ ಕರಗಬೇಡಿ ಅಂತ ಈಗ ಅವರು ಕಣ್ಣೀರ್ ಹಾಕಿ ಅಲ್ವಾ ರಾಜಕೀಯ ಜೀವನದಲ್ಲಿ ಚುನಾವಣಾ ಸಂದರ್ಭದಲ್ಲೇ ಕಣ್ಣಲ್ಲಿ ನೀರು ಹಾಕಿಲ್ವಾ? ಅವ್ರ ಕಣ್ಣಲ್ಲಿ ನೀರು ಬರೋದು ಕೃತಕವಾದ್ದು, ನಮ್ಮ ಕಣ್ಣಲ್ಲಿ ನೀರು ಬರೋದು ಭಾವನಾತ್ಮಕವಾದಂತ ಹೃದಯದಿಂದ ಬರ್ತಕ್ಕಂಥ ಜನತೆಯ ಜೊತೆ ನಮ್ದು ಇರ್ತಕ್ಕಂಥ ಒಂದು ಅವರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಏನಿದೆ. ಬರೀ ರಾಜಕೀಯದಲ್ಲ, ನಾನು ಮುಖ್ಯಮಂತ್ರಿ ಇದ್ದಾಗ ಈ 2ನೇ ಬಾರಿ ಬಿಟ್ಟಾಕಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಜನತಾ ದರ್ಶನ ಮಾಡ್ತಾ ಇದ್ನಲ್ಲ, ಬೆಳಗ್ಗೆ 9 ಗಂಟೆ ಪ್ರಾರಂಭ ಮಾಡಿ ರಾತ್ರಿ 12:30 1 ಗಂಟೆ ಆ ಬರ್ತಕ್ಕಂಥ ಬಡವರು ನೋಡಿ ಕಣ್ಣಲ್ಲಿ ನೀರು ಹಾಕಿರೋನು ನಾನು. ಯಾವುದೋ ರಾಜಕೀಯ ತವಲಿಗೆ ರಾಜಕೀಯದ ಲಾಭಕ್ಕೆ ನಾನು ಕಣ್ಣಲ್ಲಿ ನೀರು ಹಾಕೋನಲ್ಲ. ಇವ್ರ ರೀತಿಯಲ್ಲಿ ಇವರೇನು ಕಡದ ಕಟ್ಟೆ ಹಾಕಿದ್ರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ನಾನಿವತ್ತು ಸವಾಲ್ ಹಾಕ್ತೀನಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರ ನಾಯಕತ್ವದಲ್ಲಿ ನಾನು 2006 2007 ಮುಖ್ಯಮಂತ್ರಿ ಇದ್ದಾಗ ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಕೊಟ್ಟಿರೋ ಕೊಡುಗೆ ಎಷ್ಟು? ಇವರು 2 ಬಾರಿ ಮುಖ್ಯಮಂತ್ರಿಯಾಗಿ 2 ಬಾರಿ ಡೆಪ್ಯೂಟಿ ಸಿಎಂ ಆಗಿ 15 ಬಜೆಟ್ ಮಂಡನೆ ಮಾಡಿ ಈ ಒಂದು ಜಿಲ್ಲೆಗಾಗಲಿ ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇವರೇನು ಕೊಡುಗೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ, ಚರ್ಚೆ ಮಾಡ್ಲಿಕ್ಕೆ. ಆಮೇಲೆ ಇಲ್ಲಿ ಹೋಗಲಿ ಬಾದಾಮಿಗೆ ಹೋದ್ರಲ್ಲ, ಬಾದಾಮಿ ಜನ ಓಟ್ ಕೊಟ್ರಲ್ಲ, ಅವ್ರಿಗೇನು ಕೊಟ್ರು? ಬಾದಾಮಿ ಕ್ಷೇತ್ರಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಮೊನ್ನೆ ಕಾಂಗ್ರೆಸ್ ಬಿಜೆಪಿ JDS ನ ಸರ್ಕಾರದಲ್ಲಿ ಅಲ್ಲಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಲಿಕ್ಕೆ 280 ಕೋಟಿ ಪ್ರಾಜೆಕ್ಟ್ ಕೊಟ್ಟವನು ನಾನು ಮುಖ್ಯಮಂತ್ರಿಯಾಗಿ. ಇವರೇನು ಕೊಟ್ರಿ ಈಗ 2 ವರ್ಷದಲ್ಲಿ? ಈ 10 ತಿಂಗಳಲ್ಲಿ ಏನ್ ಕೊಟ್ಟವ್ರು? ಇಲ್ಲಿಗೆ ಬರೀ ಫೌಂಡೇಶನ್ ಹಾಕೊಂಡ್ ಬರಕ್ ಹೋಗೋರು ಎಲ್ಲ ಕಡೆ. ಕಣ್ಣೀರ್ ಹಾಕ್ತೀರಾ, ಕಣ್ಣೀರ್ಗೂ ಕರಗಬೇಡಿ ಅಂತ ಈಗ ಅವರು ಕಣ್ಣೀರ್ ಹಾಕಿ ಅಲ್ವಾ ರಾಜಕೀಯ ಜೀವನದಲ್ಲಿ ಚುನಾವಣಾ ಸಂದರ್ಭದಲ್ಲೇ ಕಣ್ಣಲ್ಲಿ ನೀರು ಹಾಕಿಲ್ವಾ? ಅವ್ರ ಕಣ್ಣಲ್ಲಿ ನೀರು ಬರೋದು ಕೃತಕವಾದ್ದು, ನಮ್ಮ ಕಣ್ಣಲ್ಲಿ ನೀರು ಬರೋದು ಭಾವನಾತ್ಮಕವಾದಂತ ಹೃದಯದಿಂದ ಬರ್ತಕ್ಕಂಥ ಜನತೆಯ ಜೊತೆ ನಮ್ದು ಇರ್ತಕ್ಕಂಥ ಒಂದು ಅವರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಏನಿದೆ. ಬರೀ ರಾಜಕೀಯದಲ್ಲ, ನಾನು ಮುಖ್ಯಮಂತ್ರಿ ಇದ್ದಾಗ ಈ 2ನೇ ಬಾರಿ ಬಿಟ್ಟಾಕಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಜನತಾ ದರ್ಶನ ಮಾಡ್ತಾ ಇದ್ನಲ್ಲ, ಬೆಳಗ್ಗೆ 9 ಗಂಟೆ ಪ್ರಾರಂಭ ಮಾಡಿ ರಾತ್ರಿ 12:30 1 ಗಂಟೆ ಆ ಬರ್ತಕ್ಕಂಥ ಬಡವರು ನೋಡಿ ಕಣ್ಣಲ್ಲಿ ನೀರು ಹಾಕಿರೋನು ನಾನು. ಯಾವುದೋ ರಾಜಕೀಯ ತವಲಿಗೆ ರಾಜಕೀಯದ ಲಾಭಕ್ಕೆ ನಾನು ಕಣ್ಣಲ್ಲಿ ನೀರು ಹಾಕೋನಲ್ಲ. ಇವ್ರ ರೀತಿಯಲ್ಲಿ ಇವರೇನು ಕಡದ ಕಟ್ಟೆ ಹಾಕಿದ್ರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ನಾನಿವತ್ತು ಸವಾಲ್ ಹಾಕ್ತೀನಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರ ನಾಯಕತ್ವದಲ್ಲಿ ನಾನು 2006 2007 ಮುಖ್ಯಮಂತ್ರಿ ಇದ್ದಾಗ ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಕೊಟ್ಟಿರೋ ಕೊಡುಗೆ ಎಷ್ಟು? ಇವರು 2 ಬಾರಿ ಮುಖ್ಯಮಂತ್ರಿಯಾಗಿ 2 ಬಾರಿ ಡೆಪ್ಯೂಟಿ ಸಿಎಂ ಆಗಿ 15 ಬಜೆಟ್ ಮಂಡನೆ ಮಾಡಿ ಈ ಒಂದು ಜಿಲ್ಲೆಗಾಗಲಿ ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇವರೇನು ಕೊಡುಗೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ, ಚರ್ಚೆ ಮಾಡ್ಲಿಕ್ಕೆ. ಆಮೇಲೆ ಇಲ್ಲಿ ಹೋಗಲಿ ಬಾದಾಮಿಗೆ ಹೋದ್ರಲ್ಲ, ಬಾದಾಮಿ ಜನ ಓಟ್ ಕೊಟ್ರಲ್ಲ, ಅವ್ರಿಗೇನು ಕೊಟ್ರು? ಬಾದಾಮಿ ಕ್ಷೇತ್ರಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಮೊನ್ನೆ ಕಾಂಗ್ರೆಸ್ ಬಿಜೆಪಿ JDS ನ ಸರ್ಕಾರದಲ್ಲಿ ಅಲ್ಲಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಲಿಕ್ಕೆ 280 ಕೋಟಿ ಪ್ರಾಜೆಕ್ಟ್ ಕೊಟ್ಟವನು ನಾನು ಮುಖ್ಯಮಂತ್ರಿಯಾಗಿ. ಇವರೇನು ಕೊಟ್ರಿ ಈಗ 2 ವರ್ಷದಲ್ಲಿ? ಈ 10 ತಿಂಗಳಲ್ಲಿ ಏನ್ ಕೊಟ್ಟವ್ರು? ಇಲ್ಲಿಗೆ ಬರೀ ಫೌಂಡೇಶನ್ ಹಾಕೊಂಡ್ ಬರಕ್ ಹೋಗೋರು ಎಲ್ಲ ಕಡೆ.